ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೆಂಗಿದ್ದೀರಿ? ಆರಾಮದಿರಿ ಅಂತ ಅನ್ಕೊಂತೀನಿ. ನಾನು ಆರಾಮದೀನಿ. ನಾ ಸ್ವಲ್ಪ ಈ 2 ತಿಂಗಳು ಭಾಳ ಬ್ಯುಸಿ ಆಗಿದ್ದೆ, ಸೊ ಕಂಟಿನ್ಯೂಸ್ ವ್ಲಾಗ್ ಹಾಕೋಕ್ಕಾಗಿರಲಿಲ್ಲ. ಸೊ ಭಾಳ ದಿವ್ಸ ಮೇಲೆ ಸಿಗಾಕತ್ತೀವಿ. ಐ ಹೋಪ್ ಯು ಆಲ್ ಆರ್ ಫೈನ್. ಆ್ಯಂಡ್ ಎಸ್, ಇವತ್ತಿನ ವ್ಲಾಗ್ ಸ್ಪೆಷಲ್ ಅಂದ್ರೆ ರೆಸಿಪಿ ವ್ಲಾಗ ಇರ್ತೈತಿ. ಏನು ರೆಸಿಪಿ ಮಾಡತ್ತೀನಿ ಏನಂತ ನೀವು ಆಲ್ರೆಡಿ ತಮ್ಮನೇನಾಗ ನೋಡಿರ್ತೀರಿ, ಗೊತ್ತಾಗಿರೈತಿ. ಸೊ 3 ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಐಸ್ ಕ್ರೀಮ್ ಮನ್ಯಾಗ ಮಾಡೋದು. ಸೊ ಸಮ್ಮರ್ ಸ್ಟಾರ್ಟ್ ಆಗ್ಯದ, ಹೊರಗಿಂದ ತಂದು ಪ್ರಿಸರ್ವೇಟಿವ್ಸ್ ಅದು ಇದು ಹಾಕಿ ತಂದು ಯಾಕೆ ತಿನ್ನೋದು? ಸೊ ಮನ್ಯಾಗ ಬೆಸ್ಟ್ ಪಾಸಿಬಲ್ ವೇನಾಗ ಹೆಂಗೆ ಮಾಡೋದು ದ ಯಮ್ಮಿಯಸ್ಟ್ ಐಸ್ ಕ್ರೀಮ್. ಸೊ ನಾ ಮಾಡತ್ತಿದ್ದ ಎಲ್ಲ ಫ್ಲೇವರು ಮಾಡ್ಬೋದು. ನನಗೆ ಚಾಕ್ಲೇಟ್ ಫ್ಲೇವರ್ ಪರ್ಸ್ನಲಿ ಭಾಳ ಇಷ್ಟ ಅಂತೇಳಿ ಸೊ ನಾ ಇವತ್ತು ಚಾಕ್ಲೇಟ್ ಫ್ಲೇವರ್ ಮಾಡಾಕತ್ತೀನಿ. ಸೊ ಎಸ್, ಲೆಟ್ಸ್ ಬಿಗಿನ್. ಅದಕ್ಕೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಳ್ಳೋದು ಬರ್ರಿ. ಸೊ ಗೈಸ್, ಎಸ್, ರೆಸಿಪಿಗೆ ಬೇಕಾಗಿರೋದು, ಐಸ್ ಕ್ರೀಮ್ ಮಾಡಕ್ಕೆ ಬೇಕಾಗಿರೋದು 2 ಅಮೂಲ್ ಫ್ರೆಶ್ ಮಿಲ್ಕ್ 250 ml ಅದ. ಸೊ 500 ml ಟುಗೆದರ್. ಆ್ಯಂಡ್ 380 ml ಆಫ್ ಕಂಡೆನ್ಸ್ ಮಿಲ್ಕ್. ಶುಗರ್ ಯೂಸ್ ಮಾಡತ್ತಿಲ್ಲ, ನಾ ಸ್ವೀಟನ್ಗೆ ಇದನ್ನೇ ಯೂಸ್ ಮಾಡಾಕತ್ತೀನಿ. ಆ್ಯಂಡ್ ಎಸ್, ಚಾಕ್ಲೇಟ್ ಫ್ಲೇವರ್ ಮಾಡಾಕತ್ತಿದ್ರಿಂದ ಐ ಆಮ್ ಯೂಸಿಂಗ್ ಕೋಕೋ ಪೌಡರ್. ಇದು 3 ಇಂಗ್ರೀಡಿಯೆಂಟ್ಸಿಂದ ವಿ ಕ್ಯಾನ್ ಮೇಕ್ ಐಸ್ ಕ್ರೀಮ್. ಬಟ್ ನನಗೆ ಚಾಕೋ ಚಿಪ್ಸ್ ಬಹಳ ಇಷ್ಟ. ಸೊ ಐ ಆಮ್ ಯೂಸಿಂಗ್ ದೀಸ್ ಚಾಕೋ ಚಿಪ್ಸ್. ಐ ಲವ್ ದಮ್. ನೀವು ಎಕ್ಸ್ಟ್ರಾ ಏನು ಬೇಕಾದ್ರೂ ಆ್ಯಡ್ ಮಾಡ್ಕೋಬೋದು. ರೋಸ್ಟೆಡ್ ಆಲ್ಮಂಡ್ಸ್, ವಾಟ್ ಎವರ್ ಯು ಲೈಕ್. ಐ ಆಮ್ ಆ್ಯಡಿಂಗ್ ದೀಸ್. ಮಾಡೋಕ್ಕಿಂತ ಮುಂಚೆನ ತಿನ್ನಾಗತ್ತೀನಿ. ಸೊ ಯಾ, ಚಾಕೋ ಚಿಪ್ಸ್. ಆ್ಯಂಡ್ ಇದನ್ನು ವಿಪ್ ಮಾಡೋಕೆ ನಮಗೆ ವಿಪ್ಪಿಂಗ್ ಮಷಿನ್ ಬೇಕು. ವಿಪ್ಪಿಂಗ್ ಮಷಿನ್ ಇಲ್ಲ ನಮ್ಮ ಮನ್ಯಾಗ ಅಂತಂದ್ರೆ ಇದನ್ನು ಯೂಸ್ ಮಾಡ್ಬೋದು ವಿಪ್ ಮಾಡೋಕೆ. ಬಟ್ ಇದರೊಳಗೆ ನಿಮ್ಗೆ ಆಲ್ಮೋಸ್ಟ್ 45 minutes to 1 hour ಬೇಕಾಗ್ತದೆ ವಿಪ್ ಮಾಡೋಕೆ. ಸಿನ್ಸ್ ದಿಸ್ ಇಸ್ ನಾಟ್ ವಿಪ್ಪಿಂಗ್ ಕ್ರೀಮ್, ದಿಸ್ ಇಸ್ ಅಮೂಲ್ ಫ್ರೆಶ್ ಕ್ರೀಮ್. ವಿಪ್ಪಿಂಗ್ ಕ್ರೀಮಿಂದನೂ ಮಾಡ್ಬೋದು. ಸಿನ್ಸ್ ನಂಗೆ ಇದು ಬೆಟರ್ ಫೀಲ್ ಆಗುತ್ತೆ ಟೇಸ್ಟ್. ನಂಗೆ 2-3 ಸತಿ ಮಾಡ್ಕೊತಿದ್ದೇನೆ ಆಲ್ರೆಡಿ. ಐ ಥಿಂಕ್ ದಿಸ್ ಇಸ್ 3rd time ನಾ ಮಾಡಾಕತ್ತಿದ್ದೆ. ಸೊ ನಾ ಇದ್ರಾಗ ಟೈಮ್ ಆಗ್ತದೆ. ಇದು ಮಷಿನಿಂದ ವಿ ಕ್ಯಾನ್ ಡೂ ಇಟ್ ಇನ್ 15 minutesನಾಗ. ಸೊ ಎಸ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಕ್ರೀಮ್ನ ಫ್ರೀಝರ್ನಾಗ ಇಟ್ಟ ಫುಲ್ ಕಂಪ್ಲೀಟ್ ಇದು ಮಾಡ್ಕೊಂಡೇನಿ. ಬಿಕಾಸ್ ಇದು ಕೋಲ್ಡ್ ಇರೋದು ಭಾಳ ಇಂಪಾರ್ಟೆಂಟ್. ಇಲ್ಲ ಅಂತಂದ್ರೆ ನೀವು ಇಂಥ ಬೌಲ್ ತೊಗೊಂಡು ವಿಪ್ ಮಾಡ್ತಿರ್ತೀರಲ್ಲ, ಎಕ್ಸ್ಟ್ರಾ ಇದಕ್ಕಿಂತ ಒಂದು ದೊಡ್ಡ ಬೌಲ್ ತೊಗೊಂಡು ಅದಕ್ಕೆ ಸೈಡ್ ಐಸ್ ಹಾಕಿ ಅದರೊಳಗೆ ಇಟ್ಟು ವಿಪ್ ಮಾಡಬೇಕಾಗ್ತೈತಿ. ಇದು ಕೋಲ್ಡ್ ಇರಲಿಲ್ಲ ಅಂದ್ರೆ. ನಾ ಇದನ್ನ ಆಲ್ರೆಡಿ ಫ್ರೀಸ್ ಮಾಡ್ಕೊಂಡೀನಿ. ಸೊ ನಾ ಡೈರೆಕ್ಟ್ ಮಾಡೋಕೆ ಚಾಲೂ ಮಾಡ್ತೀನಿ. ಸೊ ಮಷಿನ್ ಕನೆಕ್ಟ್ ಮಾಡೋಕ್ಕಿಂತ ಮೊದಲು ಎಸ್, ಸೊ ಬೇಸಿಕ್ ಮಷಿನ್ ತೊಗೊಂಡೆ. ನಾ ಏನು ದೊಡ್ಡ ಬ್ರ್ಯಾಂಡ್ ತೊಗೊಂಡಿಲ್ಲ. ಇದ್ರಾಗ 5 ಸ್ಪೀಡ್ ಬರ್ತಾವ. ವಿಲ್ ಸ್ಟಾರ್ಟ್ ವಿತ್ 1, ದೆನ್ ಲೆಟ್ಸ್ ಗೋ ಆನ್ 3 ಆ್ಯಂಡ್ 5 ಫೈನಲಿ. ಸೊ ಇದಕ್ಕೆ ಸ್ಟ್ಯಾಂಡ್ ಕೊಟ್ಟಾರ, ಅದ್ರಾಗ ಇಡೋನು. ಇಲ್ಲಾಂದ್ರೆ ಕಿಚನ್ ಮೆಸ್ ಮಾಡ್ರೆ ನಂಗೆ ಆಗಿ ಬರಂಗಿಲ್ಲ. ಸೊ ಅದಕ್ಕಿಂತ ಮೊದಲು ಇನ್ನೊಂದು ಸತಿ ಚಾಕೋ ಚಿಪ್ಸ್ ತಿನ್ನಿ. ಯಮ್ 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 ಯಮ್. ಸೊ ಫ್ರೆಶ್ ಮಿಲ್ಕ್ ಓಪನ್ ಮಾಡಿ ಹಾಕ್ಕೊಳ್ಳೋನು. ಹಂಗೆ ಮ್ಯಾಲೆ ಬೂಚ್ ತೆಗೆದು ಹಾಕ್ಬೋದು. ವೇಸ್ಟ್ ಆಕೈತ್ಲ, ಇದ್ರಾಗ ಕೆಳಗೆಲ್ಲ ಉಳಿದು ಯಾಕೆ ಅದನ್ನು ಬಿಡೋದಂತ. Let's open this and let's start. ಸೊ ಈ ಕನ್ಸಿಸ್ಟೆನ್ಸಿಯಾಗಿ ಇರಬೇಕದು ಆ್ಯಕ್ಚುಲಿ ಕ್ರೀಮ್ ನೀವು ತೆಗೆದಾಗ. ಏನು ಬಿಡ್ಲಾರ್ದ ಇದ್ರ ಹಿಂದೆಲ್ಲ ತಕ್ಕೋರಿ. ಅಂಗಡಿಯಾಗೂ ಸಿಗ್ತದೆ, ಏನಿಲ್ಲ ಅಂತಿಲ್ಲ. ಬಟ್ ಮನ್ಯಾಗ ಮಾಡ್ಕೊಂಡು ತಿನ್ನೋದು ಮಜಾ ಬೇರೆ ಅಲ್ಲ. ಸೊ ಅದನ್ನು ಮಾಡೋಣ ಅಂತ ಇವತ್ತು. ಆ್ಯಕ್ಚುಲಿ ನನಗೆ ಐ ಡೋಂಟ್ ನೋ ಇದಕ್ಕಿಂತ ದೊಡ್ಡ ಬೌಲ್ ತೊಗೊಬೇಕಿತ್ತ ಇಲ್ವಾ, ಚಿಕ್ಕದಾಯ್ತು ಗೊತ್ತಾಗ್ತಿಲ್ಲ. ಥ್ಯಾಂಕ್ ಗಾಡ್ ಐ ಹ್ಯಾಡ್ ದಿಸ್. ಯು ಕ್ಯಾನ್ ಟೇಕ್ ಇಟ್ ಔಟ್. ಕ್ರೀಮ್ ಎಲ್ಲ ಫುಲ್ ಕಂಪ್ಲೀಟ್ಲಿ ತೊಗೊಂಡ. ಲೆಟ್ಸ್ ನಾಟ್ ವೇಸ್ಟ್ ಎನಿಥಿಂಗ್. ಐ ಥಿಂಕ್ ನಂಗೆ ಸ್ವಲ್ಪ ದೊಡ್ಡ ಬಾಣಲಿ ತೊಗೋಬೇಕಾಗಿತ್ತು. ಇದು ವಿಪ್ ಮಾಡೋಣ ಉಬ್ಬಿ ಮ್ಯಾಲೆ ಬರ್ತೈತಿ, ಬೀಳೋ ಚಾನ್ಸಸ್ ಜಾಸ್ತಿ. ಹೊರಗೆ ಸಿಡದು ಬೀಳ್ತಿದ್ಲ, ಯಾಕೆ ಸುಮ್ಮನೆ ಅದನ್ನೆಲ್ಲ ಹೊರಗೆ ಬೀಳಿಸಿ ವೇಸ್ಟ್ ಮಾಡೋದು ಅಂತ. ಸೊ ಎಸ್, ಕ್ರೀಮ್ ಎಲ್ಲ ತೊಗೊಂಡಿವಿ. ನಾವು ಯಾರ ಹತ್ರ ವಿಪ್ಪಿಂಗ್ ಮಷಿನ್ ಇಲ್ಲ ಅವ್ರು ಇದನ್ನು ಯೂಸ್ ಮಾಡ್ಬೋದು ಆರಾಮ್ಸೆ. ಸೊ ಲೆಟ್ಸ್ ಸ್ಟಾರ್ಟ್ ಡೂಯಿಂಗ್.
ಫಸ್ಟ್ ವಿಪ್ ಮಾಡ್ಕೊಂಬಿಡೋಣಂತ. ಇದು ಹಿಂಗಾಗೈತಿ. ಇನ್ನು ಆ್ಯಕ್ಚುಲಿ ಕ್ರೀಮ್ ಗತ್ಲೆ ಬರಬೇಕು, ಅಲ್ಲಿ ತನಕ ವಿಪ್ ಮಾಡಬೇಕು. ಐ ಫೀಲ್ ಇದು ಅಷ್ಟು ಇನಫ್ ಕೋಲ್ಡ್ ಇಲ್ಲ. ಸೊ ಲೆಟ್ ಮೀ ಗೋ ಗೆಟ್ ಸಮ್ ಕೋಲ್ಡ್ ವಾಟರ್ ಆ್ಯಂಡ್ ಸಮ್ कढ़ाई. सो गाइस आई टुक सम आइस हियर. अब इसको इसमें रखेंगे और लेट्स स्टार्ट विपिंग. ಸೊ ನಾನು ಇದನ್ನು ಸ್ವಲ್ಪ ವಿಪ್ ಮಾಡ್ಕೊಂಡೆ, ಬೇರೆ ಬರ್ತನೆ ಹಾಕ್ಕೊಂಡು ನಾವು ಇದು ಇನ್ನು ಆ್ಯಕ್ಚುಲಿ ಇನ್ನೂ ಸ್ವಲ್ಪ ವಿಪ್ ಆಗ್ಬೇಕು. ಈ ಕನ್ಸಿಸ್ಟೆನ್ಸಿ ಇದಲ್ಲ, ಸೊ ಕ್ರೀಮ್ ಗತ್ಲೆ ಬರಬೇಕಿದೆ. ಆ್ಯಕ್ಚುಲಿ ನಂದು ಇನ್ನೂ ಸ್ವಲ್ಪ ಕೋಲ್ಡ್ ಇರಬೇಕಾಗಿತ್ತು, ಬಟ್ ನಾನು ಲಾಸ್ಟ್ 2 ಟೈಮ್ಸ್ ಮಾಡಿದಾಗ ಇದು ಫುಲ್ ಕಂಪ್ಲೀಟ್ ಕ್ರೀಮ್ ಗತ್ಲೆ ಇತ್ತು. ನಾವು ಇಟ್ ಇಸ್ ಸ್ಟಿಲ್ ಇನ್ ಲಿಕ್ವಿಡ್ ಸ್ಟೇಟ್. ಸೊ ಈ ಸ್ಟೇಟಿಗೆ ಬಂದಾಗ ಲೆಟ್ಸ್ ಓಪನ್ ದಿಸ್ ಕಂಡೆನ್ಸ್ ಮಿಲ್ಕ್. ಈ ಪೂರಾ ಬಾಟಲ್ ಕಂಡೆನ್ಸ್ ಮಿಲ್ಕ್ ಯೂಸ್ ಮಾಡೋಣ. we need complete full bottle of condensed milk, 380 ml, 400 ml ಆದರೂ ಪರವಾಗಿಲ್ಲ. ಲೈಕ್ ಎಕ್ಸಾಕ್ಟ್ ಎಷ್ಟು ಬೇಕಲ್ಲ ಅಷ್ಟು ಸ್ವೀಟ್ ಇರ್ತೈತಿ ಇದ್ರಾಗ. ಲೈಕ್ ಕರೆಕ್ಟ್ ಮೆಜರ್ಮೆಂಟ್ಸ್ ಹೇಳತ್ತಿ, ಇದರ ಮೆಜರ್ಮೆಂಟ್ಸ್ನಾಗ ಫಾಲೋ ಮಾಡಿ ನೋಡ್ರಿ, ಗೊತ್ತಾಗತ್ತೆ. ಚಮಚಕ್ಕೆ ನಾನು ಈ ಸ್ಪ್ಯಾಚುಲಾ ಇಸ್ ಬೆಟರ್ ಟು ಯೂಸ್ ಬಿಕಾಸ್ ಒಳಗೆ ಕೆಳಗಿನ ತನಕ ಇರೋದೆಲ್ಲ ವಿ ಕ್ಯಾನ್ ಯೂಸ್ ಇಟ್. ಸೊ ನೌ ಇದಕ್ಕೆ ನೆಕ್ಸ್ಟ್ ಥರ್ಡ್ ಇಂಗ್ರೀಡಿಯೆಂಟ್ ಈಸ್ ಕೋಕೋ ಪೌಡರ್. ವೆನಿಲಾ ಬೇಕಾದವರು ಏನು ಮಾಡ್ಬೋದಂದ್ರೆ ವೆನಿಲಾ ಎಸೆನ್ಸ್ ಹಾಕ್ಕೊಂಡು ಮಾಡ್ಬೋದು ಆರಾಮ. ವೆನಿಲಾ ಫ್ಲೇವರ್ ಬೇಕಾದವರು ನಾವು ಇದ್ರೊಳಗೆ ಆ್ಯಕ್ಚುಲಿ ಕ್ರಶ್ಡ್ ಸ್ಟ್ರಾಬೆರೀಸ್ನೂ ಹಾಕ್ಬೋದು. whatever you like you can add, whichever flavor you want you can make it. So yes, ಅದೆಲ್ಲ ಓಪನ್ ಮಾಡ್ಕೊಂಡು ಇಟ್ಕೋಬೇಕಿತ್ತ. ಇಟ್ಸ್ ಫೈನ್, ಐ ಆಮ್ ನಾಟ್ ಶೂಟಿಂಗ್ ಎನಿ ಆಸ್ಥೆಟಿಕ್ ವಿಡಿಯೋ. ಸೊ ಇದೆಷ್ಟು ಗ್ರಾಮ್ ಅದ ಅಂದ್ರೆ 50 grams ಅದ. ಐ ಆಮ್ ಯೂಸಿಂಗ್ ದ ಹೋಲ್ ಥಿಂಗ್. So now it's time to mix. ಇದನ್ನು ಮಾಡುವಾಗ ಭಾಳ ಕೇರ್ಫುಲಿ ಮಾಡಬೇಕು. ಯಾಕಂದ್ರೆ ಆ್ಯಕ್ಚುಲಿ ನಾ ಇಲ್ಲೆಲ್ಲ ಶಿಡಿಷನ್ ಸೈಡು ಇದನ್ನೆಲ್ಲ ಮಾಡಿ ಕಿಚನ್ ಕ್ಲೀನ್ ಮಾಡಲಿಲ್ಲ ಅಂದ್ರೆ ಮಮ್ಮಿ ಹಿಂದೆ ಬೆಲೂನ್ಗೆ ಇಲ್ಲಾಂದ್ರೆ ಕಸಬರಿಗೆ ತೊಗೊಂಡು ಬರೋದು ಗ್ಯಾರಂಟಿ. ಪೌಡ್ರ್ ಎಲ್ಲ ಹಾರಿದ್ದಕ್ಕೆ ನನ್ನ ಮಷೀನ್ ಒಳಗೆ ಹೊಂಟೈತಿ. ಸೊ ಯು ಹ್ಯಾವ್ ಟು ಬಿ ವೆರಿ ಕೇರ್ಫುಲ್ ವಿತ್ ದಿಸ್. ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡಿ ಸೈಡ್ದೆಲ್ಲ ಚೊಕೋ ಪೌಡರ್ ತೊಗೊಳ್ಳೋಣ, ಯಾಕೆ ವೇಸ್ಟ್ ಮಾಡೋಣ ಅಂತ. ಇಟ್ ಟೇಸ್ಟ್ ಅಮೇಝಿಂಗ್. ಸೊ ಇದು ಕಂಪ್ಲೀಟ್ಲಿ ಮಸ್ತ್ ಮಿಕ್ಸ್ ಆಗೈತಿ. ನಾವು ವಿಲ್ ಆ್ಯಡ್ ಮುಷ್ಟಿ. ಇದೆಷ್ಟು ಗ್ರಾಮ್ ಅದ ಅಂದ್ರೆ ಅಪ್ಪ ಇಲ್ಲೆಲ್ಲೂ ಮೆನ್ಷನ್ನೇ ಇಲ್ಲಿದು. ಆ್ಯಕ್ಚುಲಿ 100 grams ಅಲ್ಲ, ಅಯ್ಯೋ ಎಷ್ಟು ಗ್ರಾಮ್ ಅದ ಏನೋ ದೇವ್ರಿಗೆ ಗೊತ್ತು. ಓಕೆ, ಐ ಡೋಂಟ್ ನೋ. ಸೊ ಲೆಟ್ ಮೀ ಮಿಕ್ಸ್ ಸಮ್ ಚಾಕೋ ಚಿಪ್ಸ್. ಇದ್ರಾಗೆಲ್ಲ ಚಾಕೋ ಚಿಪ್ಸ್ ಮಿಕ್ಸ್ ಇಷ್ಟ ಅರ್ಧ ಇಟ್ಕೋತೀನಿ. ಇದನ್ನು ಆ್ಯಕ್ಚುಲಿ
ಇದನ್ನು ಒಂದೇ ಡಬ್ಬ್ಯಾಗ ಇದನ್ನ ಹಾಕಕ್ಕೆ ಟ್ರೈ ಮಾಡ್ತೀನಿ, ಉಳಿದಿದ್ರೆ ಮ್ಯಾಲೆ ಗಾರ್ನಿಶಿಂಗ್ ಮಾಡೋಕ್ಕೆ ಬೇಕು ನಂಗೆ. ಸೊ ಸಾಕು, ಭಾಳ ಮಿಕ್ಸ್ ಮಾಡೋದು ಬೇಡ. Now the difficult part is to put this back in a freezer. So ನಾ ಇದನ್ನ ಯೂಸ್ ಮಾಡತ್ತೀನಿ. ಐ ಥಿಂಕ್ ಒಂದು 2.5 ಇಂಚ್ ಡೆಪ್ತ್ನಾಗ ಐತಿ ಇದು. 2 ಇಂಚ್ ಡೆಪ್ತ್ನಾಗ ಐತಿ. ಲೆಟ್ಸ್ ಯೂಸ್ ದಿಸ್. ಇನ್ನು ಕೆಳಗೆ ನಾವು ಕೋಲ್ಡ್ ವಾಟರ್ ಇಟ್ಕೊಂಡಿದ್ವಲ್ಲ ಅದನ್ನು ತೆಗಿನು ಅಂತ ಬೇಡ. ಲೆಟ್ಸ್ ಸ್ಟಾರ್ಟ್ ಪೋರಿಂಗ್. ಏನು ನೆನಪಿಟ್ಕೋಬೇಕಂದ್ರೆ ಇಲ್ಲಿ ನೋಡಿಲ್ಲ, ಇವೆಲ್ಲ ಚಾಕ್ಲೇಟ್ ಇದನ್ನ ಕೆಳಗಿರ್ತಾವೆ. ಸೊ ಅದನ್ನೆಲ್ಲ ಕರೆಕ್ಟಾಗಿ ಮತ್ತೆ ಹೊಳ್ಳಿ ಮಿಕ್ಸ್ ಮಾಡಿ ಹಾಕೋಬೇಕು. Heaven. This tastes heaven. So I'm adding some more on top. ಸಾಕು, ಭಾಳ ಆ್ಯಡ್ ಮಾಡಬೇಡ, ಇದನ್ನು ತೆಗೆದು ಬಿಡ್ತೇನೆ. So we will keep see my chocolate ice cream mix is ready. Now let's refrigerate it. इसका ढक्कन लगाएंगे. Let's go refrigerate it. So yes, मेरा आइसक्रीम चल रहा है. अरे यार, फ्रिज का दरवाज़ा खोलना पड़ेगा. फिर मेरा ये खोलना पड़ेगा. मैंने ट्रेज वगैरह सब हटा दिया है, इसको क्लीन करके दोबारा भर के रखना पड़ेगा. आई जस्ट कीप दिस हियर. 6 hours ಮಾಡಿದ್ರು ಸಾಕು. ಸೊ ನಾ ಈಗ ಟೈಮ್ ಎಷ್ಟಾಗಿದೆ, 7:47 ಮುಂಜಾನೆ ತೆಗೆದು ನೋಡ್ತೀನಿ. ಐ ಕೀಪ್ ಇಟ್ ಆನ್ फोर्स सेटिंग टिल नाइट 12 o'clock. उसके बाद मैं नॉर्मल 1 पे रख दूंगी, हो जाएगा. आइसक्रीम ಮಾಡಿದ್ದಾತು. ನಾ ಆ್ಯಕ್ಚುಲಿ 2 ಸತಿ ಮೊದಲು ಮಾಡಿ ತಿಂದೇನಿ. ಇಟ್ ವಾಸ್ ಅಮೇಝಿಂಗ್, ಹೆವನ್. ಸೊ ಇದು ಫ್ರೀಸ್ ಆಗಿ ನಾಳೆ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ ಆ್ಯಂಡ್ ನಾ ಟೇಸ್ಟ್ ಮಾಡಿನೂ ತೋರಿಸ್ತೀನಿ ಹೆಂಗದ ಅಂತ. ಸೊ ಯಾ, ನಾವು ಐ ಆಮ್ ವೆರಿ ಟಯರ್ಡ್. ಆಫೀಸಿಂದ ಬಂದ ಕೂಡಲೇನೂ ನಾನು ಇಮ್ಮಿಡಿಯೇಟಾಗಿ ನಾನು ಇದನ್ನು ಮಾಡಿಟ್ಟಿನಿ ಬಿಕಾಸ್ ಟುಮಾರೋ ಇಸ್ ವೀಕೆಂಡ್. ಐ ವಾಂಟ್ ಟು ಹ್ಯಾವ್ ಸಮ್ ಗುಡ್ ಐಸ್ ಕ್ರೀಮ್. ಸೊ ಎಸ್, ಐ ಗೋ ಗೆಟ್ ಫ್ರೆಶ್, ಮೇಕ್ ಸಮ್ ಫುಡ್, ಈಟ್ ಆ್ಯಂಡ್ ರೆಸ್ಟ್. ಸಿ ಯು ಟುಮಾರೋ. ಐಸ್ ಕ್ರೀಮ್ ರೆಡಿ ಅದು. ಲೆಟ್ಸ್ ಓಪನ್ ಆ್ಯಂಡ್ ಸಿ. ಹೇ ಗೈಸ್, ನಮ್ದು ಐಸ್ ಕ್ರೀಮ್ ಚೆಕ್ ಮಾಡಿ ನೋಡೋಣ ಹೆಂಗಾಗಿದೆ ಅಂತ. ಆ್ಯಕ್ಚುಲಿ ನಾನು ಮಧ್ಯಾಹ್ನ ತಿಂದಿದ್ದೆ. ಸೊ ಎಸ್, ದಿಸ್ ಇಸ್ ಹೌ ಇಟ್ಸ್ ಲುಕಿಂಗ್. ಫುಲ್ ಕ್ರೀಮಿ ಗಟ್ಟಿ ಆಗದ. ಸೊ ಲೈಕ್ ಮೀ ಟೇಕ್ ಇಟ್ ಔಟ್, ಟೇಸ್ಟ್ ಮಾಡಿ ನೋಡೋಣ. ಎಸ್ ಗೈಸ್, ಸ್ಪೂನ್ ತೊಗೊತೀನಿ. Amazing. Okay, let's take some more. ಅಮೇಝಿಂಗ್. ಅದು ಚಾಕೋ ಚಿಪ್ಸ್ ಹಾಕಿದ್ವಲ್ಲ ನಡುಕ, ಅದ್ರ ಕ್ರಂಚಿನೆಸ್, ಕ್ರೀಮಿ ಐಸ್ ಕ್ರೀಮ್. ಅಮೇಝಿಂಗ್. ಸೊ ಗೈಸ್, ಮನ್ಯಾಗ ಮಾಡ್ಕೊಂಡು ತಿನ್ಬೋದು. 100 on 100. ಅಮೇಝಿಂಗ್. ಏನೂ ಕಡಿಮೆ ಇಲ್ಲ. ಹೊರಗೆ ನಾವು ತಗೊಂಬಂದು ತಿನ್ನೋ ಐಸ್ ಕ್ರೀಮ್ಗೂ ಇದಕ್ಕೂ ಯು ಕಾಂಟ್ ಡಿಫ್ರೆನ್ಶಿಯೇಟ್. ಆ್ಯಕ್ಚುಲಿ ಅದಕ್ಕಿಂತ ಚಲೋ ಆಗಿತ್ತು. ಎಲ್ಲ ಮಾಡ್ಕೊಂಡು ತಿನ್ನಿರಿ ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ನಂಗೆ ಹೇಳ್ರಿ ಹೆಂಗೆ ಅನ್ನಿಸ್ತು ರೆಸಿಪಿ. ಆ್ಯಂಡ್ ಕಂಪ್ಲೀಟ್ ಡಿಸ್ಕ್ರಿಪ್ಷನ್ನಾಗ ನಾನು ಹಾಕ್ತೇನೆ ವಿತ್ ಮೆಜರ್ಮೆಂಟ್ಸ್. ನಾನು ಆಲ್ರೆಡಿ ವಿತ್ ಮೆಜರ್ಮೆಂಟ್ಸ್ ತೋರಿಸೀನಿ. ಸೊ ಎಸ್, ಐ ಹೋಪ್ ವ್ಲಾಗ್ ಇಷ್ಟ ಆಗೈತೆ ಅಂತ ಅಂದ್ಕೊತೀನಿ. ತುಂಬ ಲೈಕ್ ಭಾಳ ಸಣ್ಣ ವ್ಲಾಗ್. ನೆಕ್ಸ್ಟ್ ಟೈಮ್ ಡಿಫ್ರೆಂಟ್ ಸ್ಟೇಟ್ದು ಒಂದು ಡಿಫ್ರೆಂಟ್ ಡಿಶ್ ಪ್ಲ್ಯಾನಿಂಗ್ ಅದ. ಸೊ ಅದ್ರ ರೆಸಿಪಿ ಶೇರ್ ಮಾಡ್ತೀನಿ. ಸೊ ಯಾ, ಅಲ್ಲಿವರೆಗೂ ಸಿ ಯು ಗೈಸ್, ಟೇಕ್ ಕೇರ್, ಬಾಯ್.